ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಇವತ್ತು ನಾನು ಒಂದು ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಕುಬೇರ ಆಂಜನೇಯ ಸ್ವಾಮಿ ದೇವಾಲಯ. ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸವಿದೆ. ಇತ್ತೀಚೆಗಷ್ಟೇ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ರಾಂಪುರದಲ್ಲಿರುವ ಈ ದೇವಸ್ಥಾನವು ಒಂದು ಪ್ರಾಚೀನ ಮೂರ್ತಿಯಾಗಿದ್ದು, ಸಾಂಪ್ರದಾಯಿಕವಾಗಿ ವಿಜಯನಗರ ಯುಗದ ಮಹಾನ್ ಮಾಧ್ವ ಸಂತರಾದ ಶ್ರೀ ವ್ಯಾಸರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಅರಣ್ಯ ವನವಾಸದ ಸಮಯದಲ್ಲಿ ಶ್ರೀರಾಮಚಂದ್ರನು ಈ ಪ್ರದೇಶದ ಮೂಲಕ ಹಾದು ಹೋಗಿದ್ದನು ಮತ್ತು ಇಲ್ಲಿ ಕಾಲಪುರುಷನು ವಿಶ್ರಾಂತಿ ಪಡೆಯುವುದನ್ನು ಕಂಡನು ಎಂದು ಹೇಳಲಾಗುತ್ತದೆ. ಬಹಳ ಸಮಯದ ನಂತರ ಶ್ರೀ ವ್ಯಾಸರಾಜರು ಭೂಮಿಯಾದ್ಯಂತ 1008 ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು. ಅವು ಇಂದಿಗೂ ಭಾರತಾದ್ಯಂತ ಹರಡಿಕೊಂಡಿವೆ ಮತ್ತು ಈ ಕ್ಷೇತ್ರವು ಅವುಗಳಲ್ಲಿ ಒಂದಾಗಿದೆ. ಮಂಟಪವು 27 ಸ್ತಂಭಗಳ ಮೇಲೆ ನಿಂತಿದೆ. ಪ್ರತಿ ನಕ್ಷತ್ರಕ್ಕೆ ಒಂದರಂತೆ ನಿಮ್ಮ ಜನ್ಮ ನಕ್ಷತ್ರವನ್ನು ಹುಡುಕಿ ಅದರ ಸ್ತಂಭದ ಬಳಿ ಅರ್ಚಕರು ನಕ್ಷತ್ರ ದೋಷ ಪರಿಹಾರವನ್ನು ಮಾಡುತ್ತಾರೆ. ಕುಬೇರ ಆಂಜನೇಯ ದೇವಾಲಯದ ವಿಗ್ರಹವು 9 ಅಡಿ ಎತ್ತರವಿದ್ದು ಉತ್ತರಾಭಿಮುಖವಾಗಿದೆ. ಅಭಯ ಮುದ್ರೆಯಲ್ಲಿ ಮೇಲಕ್ಕೆತ್ತಿದ ಅವನ ಬಲಗೈ, ಅವನ ಬಾಲದ ತುದಿಯಲ್ಲಿ ಒಂದು ಸಣ್ಣ ಗಂಟೆ ನೇತಾಡುತ್ತಿದೆ. ಇದು ಒಂದು ಕಾಲದಲ್ಲಿ ಇಲ್ಲಿ ಪೂಜಿಸುತ್ತಿದ್ದ ಋಷಿಗಳ ಶಾಂತಿ ಸಂಕೇತವಾಗಿದೆ. ನಿಜವಾಗಿಯೂ ಈ ದೇವಸ್ಥಾನ ನೋಡ್ತಿದ್ರೆ ಮನಸ್ಸಿಗೆ ಬಹಳ ಖುಷಿಯಾಗುತ್ತೆ. ಇಷ್ಟು ಹಳೆಯ ದೇವಸ್ಥಾನವನ್ನು ಈಗ ಈ ರೀತಿಯಲ್ಲಿ ಅವರು ಅದ್ಭುತವಾಗಿ ನಿರ್ಮಾಣ ಮಾಡಿ ಸುತ್ತಲೂ ನೀವು ನೋಡ್ತಾ ಇರ್ಬೋದು. ಸುತ್ತ ಇರುವಂತಹ ಒಂದು ಸ್ತಂಭಗಳೇನಿದೆ ಎಲ್ಲ ನಕ್ಷತ್ರಗಳ ಒಂದು ಸಂಕೇತವಾಗಿರುತ್ತದೆ. ನೀವೇ ನೋಡ್ಬೋದು ಕುಬೇರ ಆಂಜನೇಯ ಎಷ್ಟು ಮುದ್ದಾಗಿದ್ದಾನೆ ಅಂತೇಳಿ. ಬಹಳ ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ನಿಜ ಹೇಳಬೇಕು ಅಂದರೆ ಸಮಸ್ತ ರಾಂಪುರ ಗ್ರಾಮಸ್ಥರು ಮತ್ತು ದೂರದಿಂದ ಬಂದಂಥ ಭಕ್ತರ ಸಮ್ಮುಖದಲ್ಲಿ ಇದೇ ತಿಂಗಳು ಅಂದರೆ ಜುಲೈನಲ್ಲೇ 3ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಮಹಾಕುಂಭಾಭಿಷೇಕವನ್ನು ಮಾಡಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಕುಬೇರ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೊತೆಗೆ ಶ್ರೀ ವಿದ್ಯಾ ಹಯಗ್ರೀವ ಸ್ವಾಮಿ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಈ ವಿಗ್ರಹದ ವಿಶೇಷ ಏನಂದರೆ ಯೋಗಿರಾಜ್ ಅವರು ಶಿಲ್ಪಿಯವರು ಈ ವಿಗ್ರಹವನ್ನು ಕೆತ್ತನೆ ಮಾಡಿರೋದು. ಬಾಲರಾಮನ ಕೆತ್ತನೆ ಮಾಡಿದಂಥ ಅದೇ ಕೈನಲ್ಲಿ ಈ ವಿಗ್ರಹವನ್ನು ಕೂಡ ಕೃಷ್ಣ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ. ಈ ಹಯಗ್ರೀವ ದೇವಾಲಯದ ವಿಶೇಷತೆ ಏನೆಂದರೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಇಲ್ಲಿ ಮಾಡಲಾಗುತ್ತದೆ. ವಿಶೇಷವಾಗಿ ಅಕ್ಷರಾಭ್ಯಾಸಕ್ಕೆ ಈ ಹಯಗ್ರೀವನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಈ ಒಂದು ಹಯಗ್ರೀವನ ವಿಗ್ರಹ. ಯೋಗಿರಾಜ್ ಅವರು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನದ ಪಕ್ಕದಲ್ಲೇ ಬಲಭಾಗದಲ್ಲಿ ಶಿವ ಪಾರ್ವತಿಗೆ ಮೀಸಲಾಗಿ ಗುಡಿಯನ್ನು ನಿರ್ಮಿಸಿದ್ದಾರೆ. ಈ ಶಿವನ ದೇವಾಲಯದ ವಿಶೇಷತೆ ಅಂದರೆ ರಾಮೇಶ್ವರದಿಂದ ತಂದಲ್ಪಟ್ಟ ಈ ಒಂದು ಲಿಂಗ. ಇದನ್ನು ರಾಮೇಶ್ವರದಿಂದ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ. ವಿಶೇಷ ಅಂದರೆ ಈ ಒಂದು ವಿಗ್ರಹ ಕಪ್ಪು ಬಣ್ಣದಲ್ಲಿ ಇಲ್ಲ, ಕಂದು ಬಣ್ಣದಲ್ಲಿ ಇದೆ. ರಾಮೇಶ್ವರದ ವಿಶೇಷತೆ ಎಂದರೆ ಈ ಲಿಂಗ ಕಪ್ಪು ಬಣ್ಣವಾಗಿ ಇಲ್ಲದೆ ಇರೋದು, ಕಂದು ಬಣ್ಣವಾಗಿ ಕಾಣುತ್ತೆ. ನೀವೇ ಸೂಕ್ಷ್ಮವಾಗಿ ಗಮನಿಸಬಹುದು. ಕಂದು ಬಣ್ಣದಲ್ಲಿ ಈ ವಿಗ್ರಹ ಇದೆ. ವಿಶೇಷತೆ ಇದು ರಾಮೇಶ್ವರದಿಂದ ತಂದಂತಹ ಲಿಂಗ. ಪಕ್ಕದಲ್ಲಿ ಪಾರ್ವತಿ ಕೂಡ ಇದೆ, ಪಾರ್ವತಿ ವಿಗ್ರಹ. ಹಾಗೆ ಈ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಸುಮಾರು ಒಂದು 500ರಿಂದ 600 ಮೀಟರ್ ದೂರದಲ್ಲಿ ಮತ್ತೊಂದು ಆಂಜನೇಯನ ದೇವಸ್ಥಾನವಿದೆ, ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಬಾಲಗ್ರಹ ಆಗಿರುವಂಥ ಎಲ್ಲರನ್ನು ಇಲ್ಲಿ ವಿಶೇಷವಾಗಿ ಅದನ್ನು ದೂರ ಮಾಡಿಕೊಡ್ತಾರೆ ಅಂತ ವಿಶೇಷವಾಗಿದೆ. ಈ ದೇವಸ್ಥಾನದಲ್ಲಿ ಕಾಲಪುರುಷನನ್ನು ಬಾಲರಾಮನ ಪಾದದಡಿಯಲ್ಲಿ ಕಾಲಪುರುಷ ಮಲಗಿದ್ದಾನೆ. ನೀವು ನೋಡ್ಬೋದು ವಿಗ್ರಹದಲ್ಲಿ ಕೆಳಗಡೆ ಕಾಲಪುರುಷನಿದ್ದಾನೆ. ಹಾಗಾಗಿ ಯಾವುದೇ ರೀತಿಯ ದೋಷ ಇರಬಹುದು, ರಾಶಿ ದೋಷಗಳಾಗಿರ್ಬಹುದು, ಬಾಲಗ್ರಹ ದೋಷಗಳಾಗಿರ್ಬೋದು, ಯಾವುದೇ ಒಂದು ಹರಕೆಗಳಿರ್ಬೋದು, ಎಲ್ಲವನ್ನು ಈ ದೇವಸ್ಥಾನದಲ್ಲಿ ನಿಮಗೆ ಪರಿಹಾರ ಮಾಡಿಕೊಡುತ್ತಾರೆ. ಈ ಬಾಲ ಆಂಜನೇಯ ಸ್ವಾಮಿ ವಿಗ್ರಹವು 6 ಅಡಿ ಎತ್ತರವಾಗಿದೆ. ಮತ್ತು ಇಲ್ಲಿ ವಿಶೇಷ ಏನೆಂದರೆ ಪ್ರತಿ ತಿಂಗಳು 3ನೇ ಭಾನುವಾರದಲ್ಲಿ ಇಲ್ಲಿ ವಿಶೇಷವಾಗಿ ದೇವರಿಗೆ ಅರಿಶಿನ ನೀರಿನಲ್ಲಿ ಅಭಿಷೇಕ ಮಾಡಿ ಆ ನೀರನ್ನು ದೋಷ ನಿವಾರಣೆಗೆ ಭಕ್ತರಿಗೆ ಪ್ರೋಕ್ಷಣೆ ಮಾಡ್ತಾರೆ. ಬಾಲಗ್ರಹವಾಗಿರ್ಬೋದು, ಯಾವುದೇ ಒಂದು ರಾಶಿ ದೋಷವಾಗಿರ್ಬೋದು, ಈ ಒಂದು ಪ್ರೋಕ್ಷಣೆಯಿಂದ ಪರಿಹಾರವಾಗುತ್ತದೆ ಅಂತ ನಂಬಲಾಗುತ್ತದೆ. ಮುಖ್ಯವಾಗಿ ಇಲ್ಲಿರುವುದು ಕಾಲಪುರುಷನು ಪಾದಗಳಲ್ಲಿರುವುದು, ಬಾಲ ಆಂಜನೇಯನ ಪಾದದಲ್ಲಿರುವುದು. ಇದು ಎಲ್ಲೂ ನಿಮಗೆ ಹೆಚ್ಚಾಗಿ ಕಂಡುಬರುವುದಿಲ್ಲ. ಈ ದೇವಾಲಯದ ವಿಶೇಷವಾಗಿದೆ.
ಈ ಕುಬೇರ ಆಂಜನೇಯ ಸ್ವಾಮಿ ದೇವಾಲಯವು ಶ್ರೀರಾಂಪುರ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಜಿಲ್ಲೆಯಲ್ಲಿ ನೆಲೆಗೂಡಿದೆ. ಈ ದೇವಾಲಯಕ್ಕೆ ನೀವು ಕೂಡ ಭೇಟಿ ಮಾಡಿ ಆಂಜನೇಯನ ಕೃಪೆಗೆ ಪಾತ್ರರಾಗಿ. ಜೈ ಶ್ರೀರಾಮ್.